ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ರಂಜಿತಾ ರೇವಣ್ಣ. ನೆನೆ ನಡೆದ ಅಹಮದಾಬಾದ್ನಲ್ಲಿ ಏನು ವಿಮಾನ ಪತನ ಆಯಿತು, ಒಬ್ಬೊಬ್ಬರದು ಕೂಡ ಒಂದೊಂದು ಕಥೆ ಆಗಿದೆ. ಒಂದೊಂದು ಮನ ಕಲಕುವ ಕತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಮಂದಿ ಒಂದು ಕನಸನ್ನ ಹೊತ್ತು ಲಂಡನ್ಗೆ ಪ್ರಯಾಣವನ್ನ ಬೆಳೆಸಿರ್ತಾರೆ, ಅಥವಾ ಯಾರನ್ನೋ ಕಾಣ್ಲಿಕ್ಕೋ ಅಥವಾ ಭಾರತಕ್ಕೆ ಬಂದು ತನ್ನ ತಂದೆ ತಾಯಿಯನ್ನ ಮಾತಾಡಿಸ್ಕೊಂಡು ಮತ್ತೆ ಆ ಜವಾಬ್ದಾರಿಯನ್ನ ಪೂರೈಸಲು ದುಡಿಮೆಗಾಗಿ ಲಂಡನ್ ಹತ್ತ ತೆರಳ್ತಿರ್ತಾರೆ. ಆದರೆ 241 ಜನ ನಿನ್ನೆ ಬೂದಿಯಾಗ್ತಾರೆ. ಇದೆಲ್ಲವೂ ಒಂದು ಕಡೆ ಆದರೆ 242 ಜನ ಏನು ಪ್ರಯಾಣವನ್ನ ಮಾಡ್ತಾ ಇದ್ರು, ಅದರಲ್ಲಿ ಒಬ್ಬ ವ್ಯಕ್ತಿ ರಮೇಶ್ ವಿಶ್ವಾಸ್ ಕುಮಾರ್ ಎನ್ನುವರು, ಅದೇನೋ ಗೊತ್ತಿಲ್ಲ, ಪವಾಡ ಪುರುಷನೋ ಅಥವಾ ಅದೃಷ್ಟವತ್ತೋ ಗೊತ್ತಿಲ್ಲ, ಎಮರ್ಜೆನ್ಸಿ ಕಿಟಕಿಯಿಂದ ಆರಿ ತಮ್ಮ ಪ್ರಾಣವನ್ನ ಉಳಿಸ್ಕೊತಾರೆ. ಅಲ್ಲಿ ಏನಾಯಿತು, ಏನೆಲ್ಲ ಒಂದು ಸಂದರ್ಭ ಸೃಷ್ಟಿಯಾಯಿತು ವಿಮಾನದಲ್ಲಿ, ಇದನ್ನೆಲ್ಲವನ್ನು ಕೂಡ ಹೇಳಲಿಕ್ಕೆ ಇದ್ದಿದ್ದು ಅಂತ ಏಕೈಕ ವ್ಯಕ್ತಿ ಅಂದರೆ ಅದು ರಮೇಶ್ ಕೂಡ ಹಾಕಿದ್ರು. ಇದೆಲ್ಲವೂ ಒಂದು ಕಡೆ ಆದರೆ ಸಾವಿನ ಬಾಗಿಲನ್ನ ತಟ್ಟಬೇಕಾಗಿದ್ದವಳು ಬಚಾವಾಗಿದ್ದಾಳೆ. ಟ್ರಾಫಿಕ್ ತಂದು ಕೊಟ್ಟ ಪುನರ್ಜನ್ಮ, ವಿಮಾನವೇರದೆ ಭೂಮಿಯಲ್ಲೇ ಬದುಕುಳಿದಳು. ಏನು ಗುಜರಾತಿನ ಅಹಮದಾಬಾದ್ ಮೇಘಾನಿ ನಗರದ ಬಳಿ ನಡೆದಂತ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಲಂಡನ್ಗೆ ತೆರಳುತ್ತಿದ್ದಂಥ ಏರ್ ಇಂಡಿಯಾ AI-171 ಏನಿದೆ, ಆ ಸಮೀಪದಲ್ಲಿದ್ದಂಥ ಒಂದು BJ ವೈದ್ಯಕೀಯ ಹಾಸ್ಟೆಲ್ಗೆ ಅಪ್ಪಳಿಸುತ್ತೆ. ಕ್ಷಣಾರ್ಧದಲ್ಲೇ ಸ್ಫೋಟಕಗೊಂಡು ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗತ್ತೆ. ಇನ್ನು ಈ ಮೂಲಕ ವಿಮಾನದಲ್ಲಿದ್ದಂಥ 241 ಜನರು ಯಮಲೋಕವನ್ನ ಸೇರ್ತಾರೆ. ಯಾರು ಕೂಡ ಈ ಒಂದು ಘಟನೆಯನ್ನ ಊಹೆ ಮಾಡಿರಲಿಲ್ಲ. ಆದರೆ ಟ್ಯಾಂಕ್ ತುಂಬ ಇಂಧನವಿದ್ದಂಥ ವಿಮಾನ ಪತನಗೊಂಡು 241 ಜನರು ಒಂದು ರೀತಿ ಸುಟ್ಟು ಕರ್ಕಲಾಗ್ತಾರೆ. ಇದೆಲ್ಲವೂ ಒಂದು ಕಡೆ ಆದರೆ ಇತ್ತ ನಾನಾಗಲೇ ಹೇಳ್ದಾಗೆ ಒಬ್ಬನೇ ಒಬ್ಬ ಪವಾಡ ಪುರುಷ ಎನ್ನುವಂತೆ ಬ್ರಿಟಿಷ್ ಪ್ರಜೆಯಾಗಿರುವಂಥ ರಮೇಶ್ ವಿಶ್ವಾಸ್ ಬದುಕುಳಿತಾರೆ. ಎಮರ್ಜೆನ್ಸಿ ಎಕ್ಸಿಟ್ನಿಂದ ಜಿಗಿದು ತಮ್ಮ ಪ್ರಾಣವನ್ನು ಉಳಿಸ್ಕೊತಾರೆ. ಒಂದು ರೀತಿಯಾಗಿ ಸಾವನ್ನೇ ಗೆದ್ದು ಬಂದ ಮೃತ್ಯುಂಜಯನಂತೆ ಬದುಕುಳಿದಿದ್ದಾರೆ ಅನ್ನೋದು ನಿಜಕ್ಕೂ ಕೂಡ ರೋಚಕವಾಗಿದೆ. ಯಾಕಂತ ಹೇಳಿದ್ರೆ ಯಾರೂ ಊಹೆಯನ್ನ ಮಾಡಿರಲಿಲ್ಲ. 242 ಜನನು ಕೂಡ ಸಾವನ್ನಪ್ಪಿದ್ದಾರೆಂಬ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಆದರೆ ಅದೃಷ್ಟಾವತ್ತೋ ಪವಾಡನೋ ಒಬ್ಬ ವ್ಯಕ್ತಿ ಬದುಕು ಬರ್ತಾನೆ. ಇನ್ನು ಸಾವಿಗೆ ವಂಚಿಸಿದವನ ಕಥೆಯೊಂದಾದರೆ ವಿಮಾನವನ್ನ ಹೇರದೆ ಭೂಮಿಯ ಕತೆ ಇನ್ನೊಂದಾಗಿದೆ. ಏನೀ ಕತೆ? ಹೀಗೆ ವಿಮಾನದಲ್ಲಿದ್ದು ಸಾವಿಗೆ ವಂಚನೆ ಮಾಡಿದಂಥ ರಮೇಶ್ ವಿಶ್ವಾಸ್ ಕುಮಾರ್ ಕತೆ ಒಂದ್ ಕಡೆ ಆದ್ರೆ, ಇನ್ನೊಂದು ವಿಮಾನವೇರದೆ ಆದ ಅನಾಹುತದಿಂದ ರಿಟೇಕ್. ಇನ್ನು ವಿಮಾನವೇರದೆ ಆದ ಅನಾಹುತದಿಂದ ಬಚಾವಾಗಿರುವಂತ ಗುಜರಾತ್ನ ನಿವಾಸಿ ಭೂಮಿ ಎನ್ನುವವರ ಕತೆ ಇನ್ನಷ್ಟು ವಿಭಿನ್ನವಾಗಿದೆ. ಟ್ರಾಫಿಕ್ನ 10 ನಿಮಿಷ ಗೋಲ್ಡನ್ ಟೈಮ್ ಆಗೋಗ್ಬಿಟ್ಟಿದೆ. ಏನೋ ಆ ಟ್ರಾಫಿಕಲ್ಲಿ ಸಿಲುಕಿ ಫ್ಲೈಟ್ ಮಿಸ್ ಆಯಿತು. ಆ 10 ನಿಮಿಷ ಒಂದು ರೀತಿ ಅವ್ರ ಜೀವನ ಪೂರ್ತಿ ನೆನಪಿಟ್ಕೊಳ್ಳುವಂಥ 10 ನಿಮಿಷ ಅದಾಗಿದೆ. ಗೋಲ್ಡನ್ ಟೈಮ್ ಆಗಿದೆ. ಅಬ್ಬಾ ಬದುಕ್ತೆ. ಜಸ್ಟ್ 10 ನಿಮಿಷದಿಂದಾಗಿ ಇವರ ಆಯಸ್ಸು ಇನ್ನಷ್ಟು ಹೆಚ್ಚಾಗಿದೆ. ಜೊತೆಗೆ ಈ 10 ನಿಮಿಷ ಇವರು ಬದುಕಿರೋವರೆಗೂ ಕೂಡ ನಾನು ಆಗ್ಲೇ ಹೇಳ್ದಾಗೆ ಗೋಲ್ಡನ್ ಟೈಮ್ ಆಗಿರುತ್ತೆ. ಇದು ಗುರುವಾರ ಅಹಮದಾಬಾದ್ನಲ್ಲಿ ಏನು ದುರಂತಕ್ಕೀಡಾದ ವಿಮಾನವನ್ನ ಕೊನೆಯ ಗಳಿಗೆಯಲ್ಲಿ ಮಿಸ್ ಮಾಡ್ಕೊತಾರೆ. ತಪ್ಪೋಗುತ್ತೆ ವಿಮಾನ, ಬಿಕಾಸ್ ಟ್ರಾಫಿಕ್ ಜಾಮಲ್ಲಿ ಸಿಲ್ಕೊಂಡಿರ್ತಾರೆ. 10 ನಿಮಿಷ ಲೇಟ್ ಆಗುತ್ತೆ. ಬದುಕುಳಿದಿರುವ ಬರೋಚ್ನ ಭೂಮಿ ಎಂಬ ಯುವತಿಯ ನಿರಾಳ ಭಾವವಾಗಿದೆ. ಎಷ್ಟು ಖುಷಿ ಇರಬೇಕು, ಅದೆಷ್ಟು ದೇವರು ಕೈ ಹಿಡ್ದಿರಬೇಕು. ಇನ್ನು ಲಂಡನ್ಗೆ ತೆರಳಲು ವಿಮಾನ ಟಿಕೆಟ್ ಬುಕ್ ಮಾಡಿದಂಥ ಭೂಮಿ ನಿಗದಿಯಂತೆ ವಿಮಾನ ನಿಲ್ದಾಣಕ್ಕೂ ಕೂಡ ತೆರಳ್ತಾ ಇದ್ರು. ಆದರೆ ಅದೃಷ್ಟಾವತ್ತು ಮತ್ಯಾವುದೋ ರೀತಿಯಲ್ಲಿ ರಿಟೇಕ್. ಆದರೆ ಅದೇನೋ ಅದೃಷ್ಟಾವತ್ತು ಮತ್ತೊಂದು ಅಹಮದಾಬಾದ್ ಸಂಚಾರ ದಟ್ಟಣೆಯಿಂದ ಏರ್ಪೋರ್ಟ್ ತಲುಪುವುದಕ್ಕೆ 10 ನಿಮಿಷ ತಡವಾಗುತ್ತೆ. ಈ 10 ನಿಮಿಷ ಗೋಲ್ಡನ್ ಟೈಮ್ ಆಗಿರುತ್ತೆ. ಸಾವಿನ ಕದ ತಟ್ಟಬೇಕಾಗಿದ್ದವಳು ಬಚಾವಾಗಿದ್ದಾಳೆ. ಇನ್ನು ಹೀಗಾಗಿ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ತಪಾಸಣೆಗೆ ಅಧಿಕಾರಿಗಳು ಅವಕಾಶವನ್ನ ನೀಡಿರಲಿಲ್ಲ. ಬಿಕಾಸ್ ಏರ್ಪೋರ್ಟಲ್ಲಿ 10 ನಿಮಿಷ ಹೆಚ್ಚು ಕಮ್ಮಿ ಆದರೂ ಕೂಡ ಅವರನ್ನು ಒಳಗಡೆ ಕರೆದುಕೊಳ್ಳೋದಿಲ್ಲ, ಅಥವಾ ಚೆಕಿಂಗು ಕೂಡ ಅದನ್ನು ಅವಕಾಶವನ್ನ ಮಾಡಿಕೊಡೋದಿಲ್ಲ.
ವಲಸೆಗಾಗಿ ಚೆಕ್ ಇನ್ ಪೂರ್ಣಗೊಳಿಸಲು ಅವಕಾಶ ನೀಡುವಂತೆ ಮಹಿಳೆಯು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾಳೆ. ಅದೃಷ್ಟವೋ ಏನೋ ಗೊತ್ತಿಲ್ಲ, ಅವರು ನಿರಾಕರಣೆಯನ್ನ ಮಾಡಿದ್ದಾರೆ. ಇದರಿಂದ ಭೂಮಿ ನಿರಾಸೆಯಿಂದ ವಾಪಸ್ ಮನೆಗೆ ತೆರಳುತ್ತಿದ್ರು. ಫ್ಲೈಟ್ ಮಿಸ್ ಆಗೋಯ್ತಲ್ಲ ಅಂತ ಎಷ್ಟು ಬೈಕೊಂಡಿರ್ತಾರೋ. ಬಟ್ ಆದರೆ ವಿಮಾನ 1:38ಕ್ಕೆ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಪತನವಾಗಿ ದುರಂತ ಸಂಭವಿಸಿರುವಂಥದ್ದು. ಈ ಮೂಲಕ 10 ನಿಮಿಷ ಬೇಗ ಬಂದಿದ್ರೆ ಸಾವಿನ ಕದ ತಟ್ಟಬೇಕಿದ್ದಂಥ ಭೂಮಿ ಸುರಕ್ಷಿತವಾಗಿ ಭೂಮಿಯ ಮೇಲೆಯೇ ಬದುಕುಳಿದಿರೋದು ಒಂದು ರೀತಿ ನಿಟ್ಟಿಸಿರು ಬಿಟ್ಟಂತಾಗಿದೆ. ಅವರು ಜೀವನ ಪೂರ್ತಿ ಇರೋವರೆಗೂ ಕೂಡ ಈ 10 ನಿಮಿಷಗಳ ಕಾಲನ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಆದರೂ ಒಂದು ಒಳ್ಳೆಯದಕ್ಕೆ ಅಂತ ಏನು ದೊಡ್ಡವ್ರು ಹೇಳ್ತಾರೆ, ಆ ಮಾತು ಇಲ್ಲಿ ಸತ್ಯವಾಗಿರುವಂಥದ್ದು. ಇನ್ನು ಒಳಗೆ ಹೋಗಲು ಅವಕಾಶ ನೀಡುವಂತೆ ಕೇಳಿದೆ, ಆದರೆ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಲು ಅವಕಾಶವನ್ನು ನೀಡಿದರೆ ವಿಮಾನವು ಮತ್ತೆ 15 ನಿಮಿಷ ಎಲ್ಲಿ ವಿಳಂಬವಾಗ್ತದೆ ಅಂತ, ಹೀಗಾಗಿ ಅವಕಾಶವನ್ನು ನೀಡಲಿಲ್ಲ, ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳಿದರು. ಇದರಿಂದ ನಾನು ತಕ್ಷಣ ನನ್ನ ಲಗೇಜ್ಗಳನ್ನು ಹೊತ್ತು ವಿಮಾನ ನಿಲ್ದಾಣದಿಂದ ಹೊರಟೆ ಎಂದು ಭೂಮಿ ಈಗ ಭಾವುಕರಾಗಿ ನುಡಿದಿದ್ದಾರೆ. ಅಪ್ಪ ಬದುಕನ್ನಲ್ಲಪ್ಪ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಭೂಮಿ ಇರುವಂಥದ್ದು. ಅಪಘಾತದ ವಿಚಾರ ತಿಳಿದು ನಾನು ದಿಗ್ಭ್ರಮೆ ಆಗೋಯ್ತು ನನಗೆ ಆ ಅಪಘಾತದ ವಿಚಾರ ತಿಳಿದು. ಇನ್ನು ವಿಮಾನ ನಿಲ್ದಾಣದಿಂದ ಹೊರಬಂದಾಗ ವಿಮಾನ ಅಪಘಾತಕ್ಕೀಡಾಗಿದೆ ಎಂದು ತಿಳಿದಾಗ ನಾನು ಸಂಪೂರ್ಣವಾಗಿ ದಿಗ್ಭ್ರಮೆಗಳಾಗಿದ್ದೀನಿ. ನಾನು ಸುರಕ್ಷಿತವಾಗಿದ್ದೇನೆ ಎಂದು ನನ್ನ ತಾಯಿ, ದೇವತೆ ಮತ್ತು ಗಣಪತಿ ಬಪ್ಪಗೆ ಧನ್ಯವಾದವನ್ನು ಹೇಳ್ತೀನಿ. ಆದರೆ ಘಟನೆ ಸಂಪೂರ್ಣವಾಗಿ ಭಯಾನಕವಾಗಿದೆ. ಇದು ನನ್ನ ಪಾಲಿಗೆ ಒಂದು ರೀತಿ ದೈವಿಕ ಶಕ್ತಿಯೇ ಆಗಿದೆ, ಹೆಚ್ಚೇನೂ ಇಲ್ಲ ಅಂತ ಇದೀಗ ಭೂಮಿ ದುರಂತದ ಆ ಕ್ಷಣಗಳಾದ ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ. ನಿಜಕ್ಕೂ ಎಂಥ ಕ್ಷಣ ಆಗತ್ತೆ. ಯಾಕಂತ ಹೇಳಿದ್ರೆ 242 ಜನರಲ್ಲಿ 241 ಜನ ಸಾವನ್ನಪ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ರಮೇಶ್ ಎನ್ನುವರು ಕಿಟಕಿಯಿಂದ ಹಾರಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡ್ರೆ, ಇತ್ತ ಭೂಮಿಯಲ್ಲೇ ಭೂಮಿ 10 ನಿಮಿಷಗಳ ಕಾಲ ಟ್ರಾಫಿಕ್ ಜಾಮ್ನಿಂದಾಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಭೂಮಿ ತನ್ನ ಹೆತ್ತವರೊಂದಿಗೆ ರಜೆ ಕಳೆಯಲು 2 ವರ್ಷಗಳ ನಂತರ ಊರಿಗೆ ಬಂದಿದ್ರು. ಬಳಿಕ ಮತ್ತೆ ಲಂಡನ್ಗೆ ಮರಳುತ್ತಿದ್ರು. ಲಂಡನ್ನಲ್ಲಿ ಭೂಮಿ ತನ್ನ ಪತಿಯೊಂದಿಗೆ ವಾಸವನ್ನ ಮಾಡ್ತಾ ಇದ್ರು. ಆದರೆ ಭೂಮಿಯ ಚಿಕ್ಕ ಮಗು ತನ್ನ ಹೆತ್ತವರೊಂದಿಗೆ ಉಳಿದಿತ್ತು ಎನ್ನುವುದು ಒಂದು ರೀತಿ ಗಮನಾರ್ಹ ಸಂಗತಿ ಕೂಡ ಆಗಿದೆ. ಇನ್ನು ಹೀಗೆ ಬದುಕುಳಿದ ಭೂಮಿಯ ಬಾಳಲ್ಲಿ ಆ 10 ನಿಮಿಷ ದೊಡ್ಡ ಬದಲಾವಣೆಗೆ ಕಾರಣವಾಗಿದೆ. ಇಲ್ಲವಾದ್ರೆ ಅವರು ಕೂಡ ಬದುಕಿನ ದುರಂತಕ್ಕೂ ಸಾಕ್ಷಿ ಆಗ್ತಾ ಇತ್ತನು ಈ ಘಟನೆಗಳು. ಮಗಳನ್ನ ರಕ್ಷಿಸಿದ್ದಕ್ಕಾಗಿ ನಾವು ದೇವತೆಗೆ ಧನ್ಯವಾದ ಹೇಳ್ತೇವೆ. ಈ ರೀತಿಯಾಗಿ ಅವರ ತಂದೆ ತಾಯಿ ಹೇಳ್ತಾ ಇರುವಂಥದ್ದು. ಏನು, ತಮ್ಮ ಮಗಳು ಬದುಕುಳಿದಿದ್ದು ದೇವರ ದಯೆಯಿಂದ, ನನ್ನ ಮಗಳನ್ನ ರಕ್ಷಣೆ ಮಾಡಿದ್ದಕ್ಕಾಗಿ ನಾವು ದೇವತೆಗೆ ಧನ್ಯವಾದವನ್ನು ಹೇಳ್ತೇವೆ. ಭೂಮಿ ತನ್ನ ಮಗುವನ್ನ ನನ್ನ ಬಳಿ ಬಿಟ್ಟು ಹೋಗಿದ್ಲು, ಆದರೆ ಇದೆಲ್ಲವೂ ಮಾತೃದೇವತೆಯ ಆಶೀರ್ವಾದದಿಂದಲೇ. ಅವಳು ಒಬ್ಬಂಟಿಯಾಗಿ ಹಾರಬೇಕಿತ್ತು, ಮಗು ತನ್ನ ತಾಯಿಯನ್ನ ಉಳಿಸಿತು ಎಂದು ಇದೀಗ ಭೂಮಿ ತಾಯಿ ಈ ರೀತಿಯಾಗಿ ಹೇಳಿರುವಂಥದ್ದು. ನಿಟ್ಟುಸಿರು ಬಿಟ್ಟಿದ್ದಾರೆ. ನನ್ನ ಮಗಳು ಬದುಕಿ ಬಂದು ಒಂದು ರೀತಿಯಾಗಿ ಸಾಮಾನ್ಯವಾಗಿ ಹುಟ್ಟು ಉಚಿತ ಸಾವು ಖಚಿತ ಅಂತ ಹೇಳ್ತೀವಿ ನಾವು. ಆದರೆ ಹುಟ್ಟನ್ನು ನಿರ್ಧರಿಸಿದಷ್ಟು ಸುಲಭವಾಗಿ ನಾವು ಸಾವನ್ನು ನಿರ್ಧರಿಸಲು ಸಾಧ್ಯವಾಗಲ್ಲ. ಅದಕ್ಕೆ ನಿನ್ನೆಯ ಘಟನೆಯೇ ಒಂದು ಸಾಕ್ಷಿಯಾಗಿದೆ. ಜೀವನ ಇಷ್ಟೇ ಅಂತ ತೋರಿಸ್ಲಿಕ್ಕೆ ನಿನ್ನೆ ಒಂದು ಘಟನೆ ಸಾಕ್ಷಿ ಆಗಿರುವಂಥದ್ದು. ಇನ್ನು ಆಯಸ್ಸು ಗಟ್ಟಿಯಾಗಿದ್ರೆ ಎಂಥದೇ ಅಪಾಯದಿಂದ ಪಾರಾಗಿ ಬರಬಹುದು ಎಂಬುದಕ್ಕೆ ಈ ರಮೇಶ್ ವಿಶ್ವಾಸ್ ಕುಮಾರ್ ಹಾಗೂ ಏನು ಭೂಮಿಕಾ ಚೌಹಾಣ್ ಇವರಿಬ್ಬರೇ ಒಂದು ನೈಜ ಉದಾಹರಣೆ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು.